ನೋಡ್ರಿ ಇಲ್ಲೊಂದದೆ ಮತ್ತೆ ನೋಡ್ರಿ ಇದು ನೋಡ್ರಿ ಹಿಂಗೆ ಬಿಟ್ಟು ಹೋಗ್ಯಾರ ನೋಡ್ರಿ ಕಡದು ಇದನ್ನ ಹಿಂಗೆ ಬಿಟ್ಟು ಹೋಗಿದಾರೆ ನೋಡ್ರಿ ಇಂಥ ಮರ ರೀ ಇದು ಇದರಲ್ಲಿ ಕಡ್ದಿದ್ದನ್ನ ಇಲ್ಲೇ ಬಿಟ್ಟು ಹೋಗ್ಯಾರ ಮತ್ತೆ ಇಲ್ಲೇ ನೋಡ್ರಿ ಇಲ್ಲಿ ಒಂದು ಹೌದಾ ಇನ್ನು ಎಷ್ಟು ಬೇಕ್ರಿ ಇಲ್ಲಿ ಅಲ್ರಿ ಇದು ಸಣ್ಣದಲ್ಲ ಮಾರಣ ಹೋಮ ಇದು 30ಕ್ಕೂ ಹೆಚ್ಚು ಗಿಡಗಳಿದಾವೆ ಇಲ್ಲಿ ನೋಡ್ರಿ ಇಲ್ಲಿ ಇದ್ರ ಪಳಿ ಉಳಿಕೆ ಇದನ್ನೆಲ್ಲ ತಗೊಂಡು ಹೋಗ್ಯಾರ ಇಲ್ಲಿ ಪಳಿ ಉಳಿಕೆ ಇದು ಮತ್ತೆ ಹಂಗೆ ನೋಡ್ರಿ ಇಲ್ಲಿ ನೋಡ್ರಿ ಅಲ್ಲಿ ಬಿದ್ದದ ನೋಡ್ರಿ ಅಲ್ಲ ಸಾಗಿಸುವಾಗ ನಿನ್ನೆ ನೋಡ್ರಿ ಇಲ್ಲಿ ಇಂಥದನ್ನ ಕಡ್ದಿದ್ದು ಇಲ್ಲೇ ಇಟ್ಟರು ಸಹಿತ ಅರಣ್ಯ ಅಧಿಕಾರಿಗಳು ಇಲ್ಲಿಂದ ಸಾಗಿಸಿಲ್ಲ ಇದನ್ನ ಇದು ಬೆಲೆ ಬಾಳುವಂಥದ್ದೇ ಇದು ಯಾಕಂದ್ರೆ ಅರಣ್ಯ ಸಂಪತ್ತಿದು ಕಡ್ದು ಹೋಗಿದ ನಂತರ ಕೇಸ್ ದಾಖಲಿಸೋದು ಒತ್ತಟ್ಟಿಗಿರ್ಲಿ ಆದ್ರೆ ಈ ಒಂದು ಅರಣ್ಯದ ಸಂಪತ್ತನ್ನ ಇಲ್ಲಿ ರಕ್ಷಣೆ ಮಾಡುವಂತ ಜವಾಬ್ದಾರಿ ಸಹಿತ ಇಲ್ಲಿನ ಅಧಿಕಾರಿಗಳಿಗಿಲ್ಲ ಇದನ್ನೆಲ್ಲ ಇಲ್ಲಿ ನೋಡ್ರಿ ಯಾವ ರೀತಿ ಇದನ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಇಂಥವು ಬಹಳಷ್ಟು ಇದಾವೆ ಇಲ್ಲಿ ಇಂಥವು ಬಹಳಷ್ಟು ಇದಾವೆ ಇದನ್ನ ಯಾರಾದರೂ ಬಂತು ಒಯ್ದು ಬಿಡ್ತಾರೆ ಈಗಷ್ಟೇ ಈ ಅಧಿಕಾರಿಗಳಿಗೆ ಇದೆಲ್ಲ ಗಮನಕ್ಕಿಲ್ಲ ಇಲ್ಲಿ ಇದನ್ನ ಸದ್ಯ ಒಯ್ದು ಬಿಡ್ತಾರೆ ಯಾರಾದರೂ ಇದ್ರ ಬುಡ್ಚಿ ಇಲ್ಲ ಇದೆ ನೋಡ್ರಿ ಇಲ್ಲೇ ಬಿಟ್ಟು ಹೋಗ್ಯಾರ ಈ ಕಾಡಿನಲ್ಲಿ ಇನ್ನೂ ಹೆಚ್ಚಿದಾವು ಅವನ್ನೆಲ್ಲ ಎಲ್ಲ ಸ್ನೇಹಿತರೆ ತಮ್ಮ ಗಮನಕ್ಕಿರಲಿ ಇದು ಮುಂಡಗೋಡ್ ತಾಲೂಕಿನ ಇಂದೂರು ಬೀಟ್ನಲ್ಲಿ ನಡೆದಿರುವಂಥದ್ದು ಅತ್ತಿವೇರಿ ಪಕ್ಷಿಧಾಮ ಇದೆಯಲ್ಲ ಏನು ವಿಶ್ವವಿಖ್ಯಾತ ಅತ್ತಿವೇರಿ ಪಕ್ಷಿಧಾಮದ ಕೂಗಳತೆ ದೂರದಲ್ಲಿ ನಡೆದಿರುವಂಥ ಇದು ಒಂದು ಘಟನೆ ಇಲ್ಲಿ ಸಾಕಷ್ಟು ಗಿಡಗಳಿದ್ದಾವೆ ಪಳಿ ಉಳಿಕೆಗಳಿದ್ದಾವೆ ಕೆಲವೊಂದು ಬೆಲೆ ಬಾಳುವ ಮರಗಳ ಏನು ತುಂಡುಗಳಿದ್ದಾವೆ ಅದು ಕಡಿದು ಬಿಸಾಕಿರುವಂಥ ತುಂಡುಗಳಿದ್ದಾವೆ ಅವನ್ನ ಅರಣ್ಯ ಅಧಿಕಾರಿಗಳು ಸಹಿತ ಇದನ್ನು ಇಲ್ಲಿ ಸಾಗಿಸಲಿಲ್ಲ ಯಾಕಂದರೆ ಇಲ್ಲಿ ಅವುಗಳನ್ನು ಸಾಗಿಸುವಂಥ ಒಂದು ಯಾವ ಇಚ್ಛಾಶಕ್ತಿ ಅವ್ರಿಗೆ ಇಲ್ವೇನೋ ಕಾಣಿಸ್ತದೆ ಯಾಕಂದ್ರೆ ಅವು ಇಲ್ಲೇ ಈಗ ಕೊಳ್ತು ಹೋಗ್ತಾವೆ ನನ್ನ ಅಭಿಪ್ರಾಯದೊಳಗಡೆ ಯಾವ ರೀತಿ ಕ್ರಮ ತಗೊಂಡಿದ್ದಾರೆ ಮತ್ತು ಇಲ್ಲಿ ವಡಗಟ್ಟದಲ್ಲಿ ಅಲ್ಲಿ ಒಂದಿಷ್ಟು ಮರಗಳಿಗೆ ಈ ಸಾಗವಾನಿ ಮರಗಳಿಗೆ ಕಂಡು ಹಾಕಿದ್ದಾರೆ ಅಂದರೆ ಅದು ಒಣಗಿ ಹೋಗುವಂಥ ಒಂದು ಕಂಡು ಹಾಕಿ ಅವುಗಳನ್ನು ಸಹಿತ ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ಅದು ಬಂದಿದೆ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ವಾಚರ್ಸ್ಗಳಿಗೆ ಎಲ್ಲ ಗೊತ್ತಿರ್ತದೆ ಅವ್ರು ಯಾರು ಅದನ್ನು ಹೇಳೋದಿಲ್ಲ ಹಾಗಾಗಿ ಅದು ಯಾವ ರೀತಿ ಮುಚ್ಚಿ ಹಾಕಿದ್ರೋ ಗೊತ್ತಿಲ್ಲ ಮತ್ತು ಕಳೆದ 3-4 ತಿಂಗಳ ಹಿಂದೆ ಇಲ್ಲೇ ಇದೇ ಭಾಗದಲ್ಲಿ ಇನ್ನೊಂದು ಒಂದು 100 ಮೀಟರ್ ದೂರದಲ್ಲಿ
ಸುಮಾರು ಒಂದು 40 ಮರಗಳ ಅಂದರೆ ಗಿಡಗಳನ್ನು ಇದೇ ರೀತಿ ಕಡಿದು ಸಿಕ್ಕಾಕ್ಕೊಂಡಿದ್ರು. ಅದು ಯಾರಂತ ಅವ್ರಿಗೆ ಗೊತ್ತಾಯಿತು, ಬಟ್ ಅದನ್ನು ಮುಚ್ಚಿ ಹಾಕಿದ್ರು ಅನ್ನುವಂಥ ಒಂದು ಆರೋಪ ಸಹಿತ ಇಲ್ಲಿನ ನಾಗರಿಕರು ಮಾಡ್ತಾ ಇದ್ದಾರೆ, ಇಲ್ಲಿನ ಗ್ರಾಮಸ್ಥರು ಸಹಿತ ಮಾಡ್ತಿದ್ದಾರೆ. ಆದರೆ ಅದು ಈಗ ಈ ಒಂದು ಪ್ರಕರಣದಲ್ಲಿ ಅಂದರೆ ಇಲ್ಲಿ ದುಷ್ಕರ್ಮಿಗಳು ಇಷ್ಟೆಲ್ಲ ಕಡಿದು ಸಾಗಿಸಿದ್ರು ಸಹಿತ, ಕಡಿದು ಇಲ್ಲಿ ಇಷ್ಟೆಲ್ಲ ಅರಣ್ಯ ನಾಶ ಮಾಡಿದ್ರು ಸಹಿತ, ಮಾರಣ ಹೋಮ ಮಾಡಿದ್ರು ಸಹಿತ ಅಧಿಕಾರಿಗಳು ಯಾಕೆ ಬಾಯಿ ಬಿಡ್ತಿಲ್ಲ? ಇದೊಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂಥದ್ದು. ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ? ಯಾಕೆ ಈ ಬಗ್ಗೆ ಕ್ರಮ ವಹಿಸ್ತಿಲ್ಲ ಅಂತಕ್ಕಂಥ ಒಂದು ಏನು ಆತಂಕ ಇದೆ ಅಷ್ಟೇ. ಯಾಕಂದರೆ ಈ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅರಣ್ಯ ಬೆಳೆಸ್ತಾರೆ. ಆದರೆ ಈ ರೀತಿ ಅರಣ್ಯ ನಾಶ ಆಯಿತು ಅಂತಂದರೆ ಏನು ಪ್ರಯೋಜನ ಅಂತೇಳಿ. ಹಾಡಾಗಲೇ ಇಷ್ಟೆಲ್ಲ ದರೋಡೆ ಆದರೂ ಸಹಿತ ಯಾಕೆ ಇವರೆಲ್ಲ ಮಾತಾಡ್ತಿಲ್ಲ ಅಂತಕ್ಕಂಥದ್ದು, ಏನು ಕ್ರಮ ತಗೊಳ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಸಹಿತ ಅವ್ರು ನೀಡಬೇಕಾಗ್ತದೆ. ಇಲ್ಲಿನ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ಕೊಳ್ಬೇಕಾಗಿದೆ. ಯಾಕಂದರೆ ಇಂಥ ಘಟನೆಗಳು ಮತ್ತೆ ಇಲ್ಲಿ ಮರುಕಳಿಸಬಾರ್ದು.